ಶ್ರೀಲಂಕಾ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲೂ ಭಾರತ ವನಿತೆಯರ ತಂಡ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶಾಖಪಟ್ಟಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ 5 ಪಂದ್ಯಗಳ ಸರಣಿಯಲ್ಲಿ 2 ಗೆಲುವಿನ ಮೂಲಕ ಮುನ್ನಡೆ ಸಾಧಿಸಿದೆ. ಈ ಗೆಲುವಿನ ಹೀರೋ ಆಗಿ ಸ್ಟಾರ್ ಓಪನರ್ ಶೆಫಾಲಿ ವರ್ಮಾ ಮಿಂಚಿದ್ದು ಅವರ ಸ್ಫೋಟಕ ಬ್ಯಾಟಿಂಗ್ ಶ್ರೀಲಂಕಾ ಬೌಲರ್ಗಳಿಗೆ ಭಾರಿ ತಲೆನೋವಾಗಿಬಿಟ್ಟಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಶ್ರೀಲಂಕಾ ತಂಡ ಆರಂಭದಿಂದಲೇ ಸಂಕಷ್ಟಕ್ಕೆ ಸಿಲುಕಿತು. ಭಾರತೀಯ ಬೌಲರ್ಗಳ ಕಟ್ಟುನಿಟ್ಟಿನ ದಾಳಿಗೆ ಲಂಕಾ ಬ್ಯಾಟರ್ ಸರಿಯಾಗಿ ಪ್ರತಿರೋಧ ನೀಡಲು ಸಾಧ್ಯವಾಗಲಿಲ್ಲ. ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಗಳನ್ನು ಕಳೆದುಕೊಂಡ ಶ್ರೀಲಂಕಾ ಕೇವಲ 128 ರನ್ಗಳಿಗೆ ಸೀಮಿತವಾಯಿತು. ಚಾಮರಿ ಅಟಪಟ್ಟು 31 ರನ್ ಮತ್ತು ಹರ್ಷಿತಾ ಸಮರವಿಕ್ರಮ 33 ರನ್ಗಳನ್ನು ಮಾಡಿ ಸ್ವಲ್ಪ ಪ್ರತಿರೋಧವನ್ನ ತೋರಿಸಿದ್ರು. ಉಳಿದ ಬ್ಯಾಟರ್ಸ್ಗಳು ಅಲ್ಪ ರನ್ ಮಾಡಿ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ಭಾರತದ ಪರ ಚೊಚ್ಚಲ ಪಂದ್ಯ ಆಡಿದ ವೈಷ್ಣವಿ ಶರ್ಮಾ ಅದ್ಭುತವಾಗಿ ಬೌಲಿಂಗ್ ಮಾಡಿ 2 ವಿಕೆಟ್ಗಳನ್ನ ಕಬಳಿಸಿದ್ರು. ಶ್ರೀಚರಣಿ ಕೂಡ 2 ವಿಕೆಟ್ ಪಡೆದ್ರೆ ಕ್ರಾಂತಿ ಗೌಡ್ ಮತ್ತು ಅರುಂಧತಿ ರೆಡ್ಡಿ ತಲಾ 1 ವಿಕೆಟ್ ಪಡೆದು ತಂಡದ ಬೌಲಿಂಗ್ ದಾಳಿಗೆ ಬಲ ತುಂಬಿದ್ರು. ಇದಕ್ಕೆ ಜೊತೆಯಾಗಿ 3 ರನ್ಔಟ್ಗಳು ಸಂಭವಿಸಿದ್ದು ಶ್ರೀಲಂಕಾ ಇನ್ನಷ್ಟು ಒತ್ತಡಕ್ಕೆ ಸಿಲುಕಿತು. ಸುಲಭ ಗುರಿಯನ್ನ ಬೆನ್ನಟ್ಟಿದ ಭಾರತಕ್ಕೆ ಶೆಫಾಲಿ ವರ್ಮಾ ಮತ್ತು ಸ್ಮೃತಿ ಮಂಧಾನ ಉತ್ತಮ ಆರಂಭ ನೀಡಿದ್ರು. ಆದ್ರೆ ಮಂಧಾನ ಮತ್ತೊಮ್ಮೆ ಉತ್ತಮ ಆರಂಭವನ್ನ ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸಲು ವಿಫಲರಾದ್ರು. ಅವರು 11 ಎಸೆತಗಳಲ್ಲಿ 14 ರನ್ ಗಳಿಸಿ ಔಟ್ ಆದ್ರು. ಅದಾದ ಬಳಿಕ ಶೆಫಾಲಿ ಸಂಪೂರ್ಣವಾಗಿ ಆಟದ ಹಿಡಿತವನ್ನ ತಮ್ಮ ಕೈಗೆ ತೆಗೆದುಕೊಂಡ್ರು. ಪವರ್ ಪ್ಲೇ ಹಂತದಲ್ಲೇ ಶೆಫಾಲಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿ ಶ್ರೀಲಂಕಾ ಬೌಲರ್ಗಳನ್ನ ಬೆಚ್ಚಿ ಬೀಳಿಸಿದ್ರು. ಭಾರತ ಪವರ್ ಪ್ಲೇ ಅನ್ನ ಕೇವಲ 1 ವಿಕೆಟ್ ನಷ್ಟಕ್ಕೆ 68 ರನ್ಗಳೊಂದಿಗೆ ಮುಗಿಸಿತು. ನಂತರ ಶೆಫಾಲಿ ಮತ್ತು ಜೆಮಿಮಾ ರಾಡ್ರಿಗಸ್ ಜೋಡಿ ಸುಂದರ ಜೊತೆಯಾಟವಾಡಿ ಗೆಲುವನ್ನ ಇನ್ನಷ್ಟು ಸುಲಭವಾಗಿಸಿದ್ರು. ಜೆಮಿಮಾ 15 ಎಸೆತಗಳಲ್ಲಿ 26 ರನ್ಗಳನ್ನ ಗಳಿಸಿ ಔಟ್ ಆದ್ರು. ಆಕ್ರಮಣಕಾರಿ ಆಟದಿಂದ ತಂಡಕ್ಕೆ ವೇಗವನ್ನ ಇವರು ನೀಡಿದ್ರು. ಇನ್ನೊಂದು ತುದಿಯಲ್ಲಿ ಶೆಫಾಲಿ ಮಾತ್ರ ನಿಲ್ಲದೆ ರನ್ಗಳ ಸುರಿಮಳೆಯನ್ನ ಸುರಿಸಿದ್ರು. ಕೇವಲ 27 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ ಶೆಫಾಲಿ 34 ಎಸೆತಗಳಲ್ಲಿ 11 ಬೌಂಡರಿ ಮತ್ತು 1 ಸಿಕ್ಸರ್ ಸಹಿತ 61 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದ್ರು. ಅವರ ಸ್ಟ್ರೈಕ್ ರೇಟ್ 200ಕ್ಕೂ ಅಧಿಕವಾಗಿದ್ದು ಪಂದ್ಯದಲ್ಲಿ ಭಾರತದ ಸಂಪೂರ್ಣ ಪ್ರಾಬಲ್ಯವನ್ನ ತೋರಿಸಿತು. ಪಂದ್ಯ ಅಂತ್ಯದ ಹೊತ್ತಿನಲ್ಲಿ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಔಟ್ ಆದ್ರು. ಅದು ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಭಾರತ 11.5 ಓವರ್ಗಳಲ್ಲೇ ಗುರಿ ತಲುಪಿಸಿ ಭರ್ಜರಿ ಜಯ ಸಾಧಿಸಿತು. ಒಟ್ನಲ್ಲಿ ಈ ಪಂದ್ಯದಲ್ಲಿ ಬೌಲಿಂಗ್ ನಿಂದ ಹಿಡಿದು ಬ್ಯಾಟಿಂಗ್ ವರೆಗೆ ಭಾರತ ವನಿತೆಯರ ತಂಡ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಿದೆ. ಶೆಫಾಲಿ ವರ್ಮಾ ಅವರ ಸ್ಫೋಟಕ ಆಟ ಈ ಗೆಲುವಿಗೆ ಕಿರೀಟವಾಗಿದ್ದು ಮುಂದಿನ ಪಂದ್ಯಗಳಿಗೂ ಭಾರತ ಭಾರಿ ಆತ್ಮವಿಶ್ವಾಸದೊಂದಿಗೆ ಇಳಿಯುವಂತಾಗಿದೆ. ಭಾರತ ಟಿ20ಯಲ್ಲಿ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.